ಮನೇಲಿ ತುಂಬ ಜೋರಾಗಿ ಸದ್ದು ಮಾಡದೇ ಇದ್ರೂ ಪರವಾಗಿಲ್ಲ, ಮನ್ಸು ಕದ್ದಿದ್ದಾರೆ ಅಂತ ಬರೆದಿದ್ರು. ಖುಷಿ ಆಗುತ್ತೆ ಆ ಥರ ಆರ್ಟಿಕಲ್. ಎಲ್ಲರೂ ಸೌಂಡ್ ಮಾಡಿನೇ ಇರಬೇಕಂತೇನಿಲ್ಲ ಅಲ್ವಾ? ಅದಕ್ಕೆ ನಿಮ್ಮ ಪರ್ಸೆಪ್ಷನ್ ಏನು ಅದ್ರ ಬಗ್ಗೆ? ನಿಮ್ಮ ಪ್ಲಸ್ ಯಾವುದಾಯ್ತು ಅಂತ ಅನಿಸುತ್ತೆ? ಅಂದರೆ ನನಗೆ ನನ್ನ ಪ್ಲಸ್ ಆಗಿದ್ದು, ನಾನು ಯಾವಾಗಲೂ ಓಕೆ ಯಾಕೆ ಅವ್ರು ಹೋದರು, ಯಾಕೆ ನಾನು ಸೇವ್ ಆದೆ ಅಂತ ಅಂದ್ಕೊಳ್ಬೇಕಾದ್ರೆ ಕೆಲವು ಕಾರಣಗಳು ನಮ್ಗೆ ಏನೇ ಚಟುವಟಿಕೆ ಕೊಟ್ಟಾಗ, ಏನೇ ವೇದಿಕೆ ಕೊಟ್ಟಾಗ ನಾನು ಇನ್ನೊಬ್ರ ಬಗ್ಗೆ ಕೊಡ್ತಿದ್ದ ಕಾರಣಗಳಿಂದಾನೇ ನನ್ನ ವ್ಯಕ್ತಿತ್ವ ಗೊತ್ತಾಗ್ತಿತ್ತು ಅಂತ ಅನಿಸುತ್ತೆ. ನನಗೆ ಯಾವತ್ತೂ ನೀವು ಸೂಕ್ತ ಕಾರಣ ಕೊಟ್ಟಿಲ್ಲ, ಯಾಕೆ ಒಪಿನಿಯನ್ ಹೇಳಲಿಲ್ಲ ಅಂತ ನನ್ನ ಮನೇಲಿ ಒಂದಿನೂ ಬ್ಲೇಮ್ ಬಂದಿಲ್ಲ. ಆ್ಯಂಡ್ ಬಿಗ್ ಬಾಸ್ ಅಂದರೆ ನನ್ನ ಪರ್ಸ್ಪೆಕ್ಟಿವಲ್ಲಿ ಇಟ್ಸ್ ವ್ಯಕ್ತಿತ್ವದ ಆಟ ಅಂದಾಗ ಆ ಕಾರಣದಲ್ಲೇ ನಮ್ಮ ವ್ಯಕ್ತಿತ್ವ ಗೊತ್ತಾಗೋದು ಅನಿಸುತ್ತೆ. ಸೊ ಅದು ನನಗೆ ಪ್ಲಸ್ ಆಯಿತು ಅಂತ ಅನಿಸುತ್ತೆ. ಏನೋ ಬಟ್ ಅದು ಹೇಳೋದನ್ನ ಏನೋ ಕಿರ್ಚಾಡೆ ಹೇಳಬೇಕು, ಕೂಗಾಡೆ ಹೇಳಬೇಕು ಅನ್ನೋದು, ಅಥವಾ ಅಟೆನ್ಷನ್ಗೋಸ್ಕರ ನಾನು ಅದು ಮಾಡಬೇಕು ಅಂತ ನನಗೆ ಯಾವತ್ತೂ ಅನಿಸ್ಲಿಲ್ಲ. ಓಕೆ ಅಶ್ವಿನಿ ಮ್ಯಾಮ್ ಎಲ್ಲ ಹಿಂಗೆ ಕಿರ್ಚಾಡ್ತಾರೆ, ನಾನು ಮಾಡಬೇಕಾ ಅದನ್ನು, ಆ ಥರ ಥಾಟೇ ಬಂದಿಲ್ಲ ನನಗೆ. ನಾನು ಹೆಂಗಿದ್ದೀನಿ ಇಟ್ಸ್ ಓಕೆ, ಅಥವಾ ಇನ್ನೇನೋ ಮಾಡಬೇಕಾ ಆ ಥರ ಅನಿಸಿಲ್ಲ. ಎಕ್ಸ್ಟ್ರಾ ಎಫರ್ಟ್ ಹಾಕಿ ಆ್ಯಕ್ಟಿವ್ ಆಗಿರಬೇಕು, ಅದನ್ನು ಕರೆಕ್ಷನ್ ಮಾಡ್ಕೊತಾ ಹೋಗೋಣ, ವೀಕೆಂಡಲ್ಲಿ ಏನು ಬರುತ್ತೆ ಅದನ್ನು ಮಾಡ್ಕೊತಾ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೆ ಹೊರತು ಲೌಡ್ ಆಗಿರಬೇಕು. ಐ ಥಿಂಕ್ ಇಟ್ಸ್ ಆಲ್ವೇಸ್ ದ ಕ್ವಾಲಿಟಿ ನಾವೇನು ಹೇಳ್ತೀವಿ ಅನ್ನೋದೇ.